ಸ್ನೇಹಿತರೆ, ಅದು ಮೇ 28, 1883. ಮಹಾರಾಷ್ಟ್ರದ ನಾಸಿಕ್ನ ಬಾಗೂರು ಎಂಬಲ್ಲಿ ದಾಮೋದರ್ ಪಂತ್ ಹಾಗೂ ರಾಧಾಬಾಯಿ ದಂಪತಿಗೆ ಗಂಡು ಸಂತಾನವಾಗಿತ್ತು. ಈ ಕೂಸು ಮುಂದೊಂದಿನ ಸ್ವಾತಂತ್ರ್ಯದ ಕಹಳೆ ಮೊಳಗಿಸುವ ಬೆಂಕಿ ಚೆಂಡಾಗತ್ತೆ ಅನ್ನೋದು ಆ ದಂಪತಿಗಾದರೂ ಅವತ್ತು ಹೇಗೆ ಗೊತ್ತಾಗೋದಿಕ್ಕೆ ಸಾಧ್ಯ ಇತ್ತು? ಹಾಗವತ್ತು ಜನಿಸಿದ ಕಂದನ ಹೆಸರು ವಿನಾಯಕ ದಾಮೋದರ ಸಾವರ್ಕರ್. ನಾಸಿಕ್ ಶಿವಾಜಿ ಶಾಲೆಯಲ್ಲಿನ ಕಲಿಕೆ, ಅಮ್ಮ ಹೇಳ್ತಿದ್ದ ಮಹಾಭಾರತ ರಾಮಾಯಣದ ಕಥೆಗಳು, ಶಿವಾಜಿ, ಸಂಭಾಜಿ, ಬಾಜಿರಾವ್ ಪೇಶ್ವೆ ಮುಂತಾದವರ ಸಾಹಸ ಗಾಥೆಗಳು ಆ ಬಾಲಕನ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರಿದ್ವು. ಅದೊಂದಿನ ಇದ್ದಕ್ಕಿದ್ದ ಹಾಗೆ ವಿಧಿ ಅವನ ತಾಯಿಯನ್ನು ಕಿತ್ಕೊಂಡು ಬಿಡ್ತು. ಆದರೆ ಆಕೆ ಹೇಳಿದ ಕಥೆಗಳು ಮಾತ್ರ ಮನಸ್ಸಲ್ಲಿ ಹಾಗೆ ಕೂತ್ಬಿಟ್ಟಿದ್ವು. ಕುಲದೇವತೆ ಅಷ್ಟಭುಜ ದುರ್ಗೆಯ ಮುಂದೆ ನಿಂತು ನಾನು ಈ ದೇಶಕ್ಕಾಗಿ ಹೋರಾಡ್ತೀನಿ ಅಂತ ಆ ಬಾಲಕ ಪ್ರತಿಜ್ಞೆ ಕೈಗೊಂಡಾಗ ಅವನ ವಯಸ್ಸು 15 ತುಂಬಿ 16 ವರ್ಷ ಅಷ್ಟೇ. ಸಾವಿರದ 1899ರಲ್ಲಿ ತಂದೆ ದಾಮೋದರ್ ಪ್ಲೇಗ್ ರೋಗಕ್ಕೆ ತುತ್ತಾಗಿ ಸಾವಿಗೀಡಾದರು. ಅದಾದ 2 ವರ್ಷಕ್ಕೆ ಯಮುನಾಬಾಯಿ ಎಂಬಾಕೆಯನ್ನ ಮದುವೆಯಾದ ವಿನಾಯಕ ದಾಮೋದರ ಸಾವರ್ಕರ್ ಖಾಸಗಿ ಕಾಲೇಜೊಂದರಲ್ಲಿ ವಿದ್ಯಾಭ್ಯಾಸ ಪಡ್ಕೊಂಡ್ರು. ಅಷ್ಟೊತ್ತಿಗೆ ಬಾಲಗಂಗಾಧರ ತಿಲಕರಿಂದ ಪ್ರೇರಿತಗೊಂಡಿದ್ದ ಸಾವರ್ಕರ್ ತಿಲಕರ ಸ್ವರಾಜ್ ಪಕ್ಷದ ಸದಸ್ಯರಾದರು. ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ಹೋದರು. ಅಲ್ಲಿ ಶುರುವಾಗಿದ್ದು ಸ್ವಾತಂತ್ರ್ಯದ ಕನಸಿನ ಕಂದೀಲಿಗೆ ತುಪ್ಪ ಹಾಕೋ ಕೆಲಸ. ಕಾನೂನು ಪದವಿಯ ನೆಪದಲ್ಲಿ ಲಂಡನ್ಗೆ ಬಂದಿದ್ದ ಸಾವರ್ಕರ್ ಅಲ್ಲಿನ ಇಂಡಿಯಾ ಹೌಸ್ನಲ್ಲಿ ಭಾರತೀಯ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ಸ್ವತಂತ್ರ ಭಾರತದ ಕಲ್ಪನೆಯ ಬೀಜ ಬಿತ್ತೋ ಕೆಲಸ ಶುರು ಮಾಡಿದರು. ದಿನೇ ದಿನೇ ಅವರ ಮಾತುಗಳನ್ನು ಕೇಳೋದಕ್ಕೆ ಬರೋರ ಸಂಖ್ಯೆ ಕೂಡ ಹೆಚ್ಚಾಯಿತು. ಹಾಗ ಬಂದು ಸೇರ್ತಿದ್ದವರಲ್ಲಿ ಮದನ್ ಲಾಲ್ ಧಿಂಗ್ರಾ ಕೂಡ ಒಬ್ಬ. 1908ರಲ್ಲಿ ಲಂಡನ್ನಲ್ಲೊಂದು ಕಾರ್ಯಕ್ರಮ ಆಯೋಜನೆಗೊಳ್ಳುತ್ತೆ. ಅದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ನೆನಪಿಸೋ ಕಾರ್ಯಕ್ರಮ. ಅಲ್ಲಿ ನೆರೆದಿದ್ದ ಭಾರತೀಯರೆಲ್ಲ 1857 ಅನ್ನೋ ಬ್ಯಾಡ್ಜ್ ಅನ್ನ ತಮ್ಮ ಕೋಟಿನ ಮೇಲೆ ಹಾಕೊಂಡಿದ್ರು. ಅದು ಬ್ರಿಟಿಷರನ್ನ ಸಿಡಿಮಿಡಿಗೊಳ್ಳೋ ಹಾಗೆ ಮಾಡ್ತು. ಅಲ್ಲಿ ಸಾವರ್ಕರ್ ಮಾಡಿದ ಭಾಷಣ ಭಾರತೀಯ ವಿದ್ಯಾರ್ಥಿಗಳ ನಡುವೆ ಅವರ ವರ್ಚಸ್ಸನ್ನು ಹೆಚ್ಚು ಮಾಡ್ತು. ಆ ಕಾರ್ಯಕ್ರಮದಲ್ಲಿ ತನ್ನ ಬ್ಯಾಡ್ಜಿಗೆ ಕೈ ಹಾಕೋದಕ್ಕೆ ಬಂದ ಬ್ರಿಟಿಷ್ ವ್ಯಕ್ತಿಯೊಬ್ಬನಿಗೆ ಕಪಾಳ ಮೋಕ್ಷ ಮಾಡಿದ್ದ ಮದನ್ ಲಾಲ್ ಧಿಂಗ್ರಾ. ಧಿಂಗ್ರಾ ಅಲ್ಲಿಗೆ ಸುಮ್ಮನಾಗಲಿಲ್ಲ. ಭಾರತೀಯರನ್ನ ಭಾರತೀಯ ಹೋರಾಟಗಾರರ ವಿರುದ್ಧವೇ ಬೇಹುಗಾರಿಕೆಗೆ ಬಳಸುತ್ತಿದ್ದ ಸರ್ ವಿಲಿಯಂ ಕರ್ಜನ್ ಅನ್ನೋ ಬ್ರಿಟಿಷ್ ಒಬ್ಬನನ್ನ ಸಾರ್ವಜನಿಕ ಸಭೆಯಲ್ಲೇ ಗುಂಡಿಟ್ಟು ಕೊಂದುಬಿಟ್ಟ. ಆ ಪ್ರಕರಣದಲ್ಲಿ ಧಿಂಗ್ರಾರನ್ನ ಬಂಧಿಸಿದ ಬ್ರಿಟಿಷರು ವಿಚಾರಣೆಯ ನಾಟಕ ಮಾಡಿ ಮರಣ ದಂಡನೆಯನ್ನು ವಿಧಿಸಿದ್ರು. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಧಿಂಗ್ರಾ ಕೊಲೆ ಮಾಡಿದ್ದಕ್ಕೆ ಸಾವರ್ಕರ್ ಅವರ ಪ್ರೇರಣೆ ಕಾರಣ ಅನ್ನೋ ಆರೋಪ ಹೊರಿಸಿ 1910ರಲ್ಲಿ ಸಾವರ್ಕರ್ ಅವರನ್ನ ಬಂಧಿಸಿ ಹಡಗಿನ ಮೂಲಕ ಭಾರತಕ್ಕೆ ರವಾನಿಸಿದ್ರು. ಬ್ರಿಟನ್ನಿಂದ ಹೊರಟ ಹಡಗು ಫ್ರಾನ್ಸ್ನ ಮರ್ಸೈಲ್ ಬಂದರಲ್ಲಿ ಲಂಗರ್ ಹಾಕಬೇಕಾಯಿತು. ಅಲ್ಲೊಂದೇ ಒಂದು ಅವಕಾಶಕ್ಕಾಗಿ ಕಾಯ್ತಿದ್ದ ಸಾವರ್ಕರ್ ದೇಹ ಬಾಧೆಯನ್ನು ತೀರಿಸಿಕೊಳ್ಳೋ ನೆಪ ಮಾಡಿ ಹಡಗಿನ ಶೌಚಾಲಯಕ್ಕೆ ಹೋಗ್ತಾರೆ. ಅಲ್ಲಿಂದ ನೇರ ಸಮುದ್ರಕ್ಕೆ ಜಿಗಿದು ಬಿಡ್ತಾರೆ. ಚಿಕ್ಕ ಕಿಂಡಿಯ ಮೂಲಕ ಹಾರುವಾಗ ಮೈಕೈ ತರಚಿ ರಕ್ತ ಕಿತ್ಕೊಂಡು ಬಂತು. ಆ ಗಾಯಕ್ಕೆ ಸಮುದ್ರದ ಉಪ್ಪು ನೀರು ತಗಲಿ ಪ್ರಾಣ ಹೋಗುವಷ್ಟು ಉರಿತಿತ್ತು. ಅದರ ಜೊತೆಗೆ ಅವರು ತಪ್ಪಿಸಿಕೊಂಡ ವಿಷಯ ಗೊತ್ತಾಗಿ ಬೆನ್ನಹತ್ತಿದ್ದ ಪೊಲೀಸರು ಹಾರ್ತಿದ್ದ ಗುಂಡಿನಿಂದ ಕೂಡ ಅವರು ತಪ್ಪಿಸ್ಕೋಬೇಕಿತ್ತು. ಇದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರೋ ಗ್ರೇಟ್ ಎಸ್ಕೇಪ್ಗಳ ಪೈಕಿ ಒಂದು. ಬ್ರಿಟಿಷರಿಂದ ತಪ್ಪಿಸಿಕೊಂಡ ತಮ್ಮನ್ನ ಫ್ರಾನ್ಸ್ ಪೊಲೀಸರು ಬಂಧಿಸೋದಿಲ್ಲ ಅಂದ್ಕೊಂಡಿದ್ರು ಸಾವರ್ಕರ್. ಆದರೆ ಅವ್ರ ಲೆಕ್ಕಾಚಾರ ಅಲ್ಲಿ ತಲೆಕೆಳಗಾಗಿತ್ತು. ಬ್ರಿಟಿಷರ ಲಂಚದ ಆಮಿಷಕ್ಕೆ ಒಳಗಾದ ಫ್ರಾನ್ಸ್ನ ಪೊಲೀಸರು ವಿನಾಯಕರನ್ನ ಬಂಧಿಸಿ ಆಂಗ್ಲರ ಸುಪರ್ದಿಗೆ ಒಪ್ಪಿಸಿದ್ರು. ಮುಂದೆ ವಿಚಾರಣೆಯ ನಾಟಕ ಮಾಡಿದ ಬ್ರಿಟಿಷ್ ಸರ್ಕಾರ ಸಾವರ್ಕರ್ ಅವರಿಗೆ ವಿಧಿಸಿದ್ದು 1 ಅಲ್ಲ 2 ಜೀವಾವಧಿ ಶಿಕ್ಷೆ. ಅದು ಕೂಡ ಭಾರತದಲ್ಲ, ಅಂಡಮಾನಿನ ನರಕ ಕೋಪದಲ್ಲಿ. ಕಾಲಾಪಾನಿ, ಕರಿನೀರಿನ ಶಿಕ್ಷೆ, ಅದನ್ನು ನೆನಪು ಮಾಡಿಕೊಂಡ್ರೂ ಕೂಡ ಮೈ ಮೇಲೆ ಮುಳ್ಳೇಳತ್ವೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸುತ್ತಿದ್ದ ಅದಮ್ಯ ಕ್ರಾಂತಿ ಚೇತನಗಳಿಗೆ ಬ್ರಿಟಿಷರು ನೀಡ್ತಿದ್ದ ಭಯಾನಕ ಜೈಲುವಾಸದ ಶಿಕ್ಷೆನೇ ಈ ಕಾಲಾಪಾನಿ. ಸಮುದ್ರದ ನಡುವಿನ ದ್ವೀಪ ಅಂಡಮಾನ್ನಲ್ಲಿ ನರಕ ಸದೃಶ ಜೈಲುಗಳಲ್ಲಿ ಕೂಡ ಹಾಕಲಾಗ್ತಿತ್ತು. ಅಲ್ಲಿ ಹೊರಗೆ ರಣಬಿಸಿಲಿನ ರುದ್ರ ನರ್ತನ, ಕೋಣೆಯೊಳಗೆ ಬಾಲದ ತುದಿಯನ್ನ ಎತ್ತಿ ಇತ್ತಿಂದಿತ್ತ ಓಡಾಡ್ತಿದ್ದ ಚೇಳುಗಳು, ಗೋಡೆಯ ಸಂದುಗಳಲ್ಲಿ ಧುತ್ತನೆ ಪ್ರತ್ಯಕ್ಷವಾಗುವ ವಿಷಯುಕ್ತ ಹಾವುಗಳು, ಅದು ಸೂರ್ಯನ ಸಣ್ಣ ಕಿರಣ ಕೂಡ ಒಳನುಸುಳದಷ್ಟು ವ್ಯವಸ್ಥಿತವಾಗಿ ಕಟ್ಟಲಾಗಿದ್ದ ಸೆಲ್ಯುಲರ್ ಜೈಲು. ಕುಡಿಯೋದಕ್ಕೆ ಶುದ್ಧವಾದ ನೀರಿರಲಿಲ್ಲ, ತಿನ್ನೋದಕ್ಕೆ ಯೋಗ್ಯವಾದ ಆಹಾರ ಇರಲಿಲ್ಲ. ಇಂಥದ್ದೊಂದು ಜೈಲಲ್ಲಿ ಸಾವರ್ಕರ್ ಅಂತ ಅದೆಷ್ಟೋ ಕ್ರಾಂತಿಕಾರಿಗಳನ್ನ ಮನಸೋ ಇಚ್ಛೆ ದಂಡಿಸ್ತಿತ್ತು ಬ್ರಿಟಿಷ್ ಸರ್ಕಾರ. ಕೈಕಾಲುಗಳಿಗೆ ಕಬ್ಬಿಣದ ಸರಪಳಿ ಹಾಕಿ ತಿಂಗಳಾನುಗಟ್ಲೆ ಒಂದೇ ಭಂಗಿಯಲ್ಲಿ ಕಟ್ಟಿ ಹಾಕಲಾಗ್ತಿತ್ತು.
ಮಲ ಮೂತ್ರ ಎಲ್ಲ ಅಲ್ಲೇ. ಹುಳ ಹುಪ್ಪಟೆಗಳು ಮಿಶ್ರಿತವಾಗಿದ್ದ ಅನ್ನಕ್ಕಾಗಿ ತಾಸುಗಟ್ಲೆ ಕಾಯಬೇಕಾಗಿತ್ತು. ಬೇಡಿಗಳು ಬಿಗಿತು ಹೋಗಿ ಅಲ್ಲಿದ್ದ ಕೈದಿಗಳ ಕೈಕಾಲುಗಳು ನೋಡ್ತಿದ್ದ ಹಾಗೆ ಕೊಳತು ಹೋಗ್ತಿದ್ವು. 1911ರಲ್ಲಿ ಇಂಥ ನರಕ ಸದೃಶ ಜೈಲಿಗೆ ತಳ್ಳಲ್ಪಟ್ಟ ಸಾವರ್ಕರ್ ಅಲ್ಲಿ ಅನುಭವಿಸಿದ್ದು ಕಡಿಮೆ ಯಾತನೆ ಅಲ್ಲ. ಪ್ರತಿನಿತ್ಯ 14 ಗಂಟೆಗಳ ಕಾಲ ಎತ್ತಿನ ರೀತಿಯಲ್ಲಿ ಗಾಣಕ್ಕೆ ಹೆಗಲು ಕೊಡ್ತಿದ್ದ ಸಾವರ್ಕರ್ ಅವರ ರೆಟ್ಟೆ ಕುಸಿತು ಅಷ್ಟೇ ಹೊರತು ಧಮನಿಯಲ್ಲಿ ಹರಿತಿದ್ದ ರಕ್ತದ ಕಾವು ಮಾತ್ರ ದಿನನಿತ್ಯ ಏರ್ತಾನೆ ಇತ್ತು. ಅವರನ್ನ ಕೂಡಿ ಹಾಕ್ತಿದ್ದ ಒಂಟಿ ಸೆಲ್ಲುಗಳಲ್ಲಿ ನೋವು ಹೇಳ್ಕೊಳ್ಳೋಣ ಅಂದ್ರೆ ಯಾರೊಬ್ಬರೂ ಇರ್ತಾ ಇರಲಿಲ್ಲ. 222 ಸೆಲ್ಗಳಿದ್ದ ಅಲ್ಲಿ 600ಕ್ಕೂ ಹೆಚ್ಚು ಸ್ವಾತಂತ್ರ್ಯ ಸೇನಾನಿಗಳು ಹೇಳ ಹೆಸರಿಲ್ಲದಂತೆ ಮರೆಯಾಗಿ ಹೋಗಿದ್ರು. ಆದರೆ ಸಾವರ್ಕರ್ರಂಥ ಎಂಟೆದೆಯ ಬಂಟನಿಗೆ ಇದನ್ನ ಎದುರಿಸೋದು ಕಷ್ಟ ಅನ್ನಿಸ್ಲಿಲ್ಲ. ಈ ಕ್ರಾಂತಿಕಾರಿ ಅಲ್ಲಿ ಮತ್ತಷ್ಟು ಬಿಗಿಗೊಂಡ. ಅದೇ ಸಮಯದಲ್ಲಿ ಸೆಗಾರ್ ಖಾನ್ ಅನ್ನೋ ವ್ಯಕ್ತಿಯೊಂದಿಗೆ ಸಾವರ್ಕರ್ ಅವರಿಗೆ ನಿಕಟವಾದ ಸ್ನೇಹ ಬೆಳೀತು. ಆದರೆ ಆ ಸ್ನೇಹ ಹೆಚ್ಚು ಕಾಲ ಬಾಳಲಿಲ್ಲ. ಸೆಗಾರ್ ಖಾನ್ ನನ್ನ ಬ್ರಿಟಿಷರು ನೇಣಿಗೇರಿಸಿದ್ದನ್ನ ಕಂಡ ಸಾವರ್ಕರ್ ಮಹಾಮೌನಕ್ಕೆ ಶರಣಾದ್ರು. ಅಂತರ್ಮುಖಿ ಆಗ್ತಾನೆ ಹೋದ್ರು. ದುಃಖ ಮರೆಯೋದಿಕ್ಕೆ ಅಂತ ಸಾವರ್ಕರ್ ಬರೆಯೋದಿಕ್ಕೆ ಶುರು ಮಾಡಿದ್ರು. ಆದರೆ ಅಲ್ಲವರಿಗೆ ಕಾಗದ ಪೆನ್ನು ಯಾರು ಕೊಡ್ತಾರೆ? ಅವರು ಬರೆದಿದ್ದು ಕಾಗದದ ಮೇಲಲ್ಲ, ಜೈಲಿನ ಗೋಡೆಯ ಮೇಲೆ. ತಮ್ಮ ಕೈಗೆ ಹಾಕಿದ್ದ ಬೇಡಿಗಳ ಮೊಳೆಯನ್ನ ಲೇಖನಿ ಮಾಡಿಕೊಂಡ ಸಾವರ್ಕರ್ ಜೈಲಿನ ಗೋಡೆಯ ಮೇಲೆ ಇತಿಹಾಸವನ್ನ ದಾಖಲಿಸೋದಕ್ಕೆ ಶುರು ಮಾಡಿದ್ರು. 10,000 ಸಾಲುಗಳನ್ನ ಒಳಗೊಂಡಿದ್ದ ಒಂದು ಪುಸ್ತಕವನ್ನೇ ಗೋಡೆ ಮೇಲೆ ಸಾವರ್ಕರ್ ಬರೆದು ಬಿಟ್ಟಿದ್ರು ಅಂದ್ರೆ ಅದೆಂಥ ಕಿಚ್ಚು ಅವರ ಹೃದಯದಲ್ಲಿ ಇದ್ದಿರಬೇಕಲ್ವಾ. ಮುಂದೆ 1913ರಲ್ಲಿ ಮಹಾತ್ಮ ಗಾಂಧಿ ಅಂಡಮಾನ್ಗೆ ಭೇಟಿ ಕೊಡ್ತಾರೆ. ಆಗ ಕೈದಿಗಳಿಗೆ ಅಕ್ಷರ ಕಲಿಸೋದಕ್ಕೆ ಅನುವು ಮಾಡಿಕೊಡುವಂತೆ ಬ್ರಿಟಿಷರ ಮೇಲೆ ಒತ್ತಡ ತನ್ನಿ ಅನ್ನೋ ಬೇಡಿಕೆಯನ್ನ ಗಾಂಧಿಯವರ ಮುಂದಿಡ್ತಾರೆ ಸಾವರ್ಕರ್. ಸಾವರ್ಕರ್ ಅವರ ನಿರಂತರ ಹೋರಾಟದ ಫಲವಾಗಿ ಅಂಡಮಾನಿನ ಜೈಲುಗಳು ಕೂಡ ಸುಧಾರಣೆಯನ್ನ ಕಾಣುತ್ತವೆ. ತಮ್ಮ ಜೊತೆಗಾರರನ್ನ ಸುಶಿಕ್ಷಿತರನ್ನಾಗಿ ಮಾಡೋ ಕೆಲಸಕ್ಕೆ ಕೈ ಹಾಕ್ತಾರೆ ಸಾವರ್ಕರ್. ಜಗತ್ತಿನ 17 ಭಾಷೆಗಳಿಗೆ ಭಾಷಾಂತರಗೊಂಡ ಕಾಲಾಪಾನಿ ಅನ್ನೋ ಕಥನ ತಯಾರಾಗಿದ್ದು ಇದೇ ಅವಧಿಲೇ. ಸಿಕ್ಕಿದ ಸಮಯದ ಸದುಪಯೋಗ ಪಡಿಸಿಕೊಳ್ತಿದ್ದ ಸಾವರ್ಕರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಮೈ ಲೈಫ್ ಅನ್ನೋ ಕೃತಿಯನ್ನು ಕೂಡ ಬರೆದ್ರು. ಇದರ ಜೊತೆಗೆ ಅನೇಕ ಕವನಗಳನ್ನು ಭಾಷಾಂತರಗೊಳಿಸಿದ್ರು. ಲಂಡನ್ನಿಂದ ಪ್ರಕಟವಾಗ್ತಿದ್ದ ಮರಾಠಿ ಪಾಕ್ಷಿಕಕ್ಕೆ ಅಂಡಮಾನಿನ ಜೈಲಿನಿಂದಲೇ ಲೇಖನಗಳನ್ನು ಬರೆದುಕೊಡ್ತಿದ್ದ ಏಕೈಕ ಪತ್ರಕರ್ತ ಕೂಡ ಸಾವರ್ಕರ್ ಅವರೇ. ಆಂಗ್ಲ ಭಾಷೆಯ ಮೇಲೆ ಹಿಡಿತ ಸಾಧಿಸಿಕೊಂಡ ಸಾವರ್ಕರ್ ಮುಂದೆ ತಮ್ಮ ಬರಹಗಳಿಂದಲೇ ಮನೆ ಮನೆಗೂ ತಲುಪಿದ್ರು. ಈ ಮಧ್ಯೆ ಸಾವರ್ಕರ್ ತಮ್ಮನ್ನ ಬಿಡುಗಡೆಗೊಳಿಸುವಂತೆ ಕೋರಿ ಬ್ರಿಟಿಷ್ ಸರ್ಕಾರಕ್ಕೆ ಕ್ಲೆಮೆನ್ಸಿ ಪಿಟಿಷನ್ ಸಲ್ಲಿಸ್ತಾರೆ. ಈ ಬಗ್ಗೆ ಸಾವರ್ಕರ್ ಫಾದರ್ ಆಫ್ ಹಿಂದೂ ನ್ಯಾಷನಲಿಸಂ ಅನ್ನೋ ಪುಸ್ತಕದಲ್ಲಿ ದಾಖಲಿಸಿರುವ ಲೇಖಕ ಜೈವನ್ ಜೋಗ್ಲೇಕರ್, ಛತ್ರಪತಿ ಶಿವಾಜಿಯ ಇತಿಹಾಸದಿಂದ ಪ್ರೇರಣೆಗೊಂಡಿದ್ದ ಸಾವರ್ಕರ್ ಔರಂಗಜೇಬನ ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಶಿವಾಜಿ ನಾಟಕ ಆಡಿದ ರೀತಿಯಲ್ಲಿ, ಅಫ್ಜಲ್ ಖಾನ್ನ ಕುತಂತ್ರವನ್ನ ಭೇದಿಸೋದಕ್ಕೆ ಶಿವಾಜಿ ಕೂಡ ತಂತ್ರ ಹೂಡಿದ ರೀತಿಯಲ್ಲಿ ಒಂದು ತಂತ್ರವನ್ನ ರೂಪಿಸಿದ್ರು. ಜೈಲಿಂದ ಹೊರಗೆ ಬಂದು ಮತ್ತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸೋದು ಸಾವರ್ಕರ್ ಅವರ ಇಚ್ಛೆಯಾಗಿತ್ತು ಅಂತ ಬರೀತಾರೆ. 1921ರಲ್ಲಿ ಸಾವರ್ಕರ್ ಅಂಡಮಾನ್ ಜೈಲಿಂದ ಮಹಾರಾಷ್ಟ್ರದ ಯರವಾಡ ಜೈಲಿಗೆ ಸ್ಥಳಾಂತರಗೊಳ್ಳುತ್ತಾರೆ. ನಂತರ 1924ರಲ್ಲಿ ಅವರನ್ನ ಬಿಡುಗಡೆ ಮಾಡಲಾಗುತ್ತೆ. 14 ವರ್ಷಗಳ ಜೈಲು ಶಿಕ್ಷೆ ಅವರ ಆರೋಗ್ಯವನ್ನ ಕೆಡಿಸಿತ್ತು ನಿಜ, ಆದರೆ ಮಾನಸಿಕವಾಗಿ ಅವರು ಸ್ವಲ್ಪ ಕೂಡ ಕುಗ್ಗಿರಲಿಲ್ಲ. ಈ ಮಧ್ಯೆ ಜೈಲು ಅವರಿಗೆ ಸಾಕಷ್ಟು ಪಾಠಗಳನ್ನು ಕಲಿಸಿತ್ತು. ಅವರ ಯೋಚನೆಯ ದಿಕ್ಕನ್ನ ಬದಲಾಗೋ ಹಾಗೆ ಮಾಡಿತ್ತು. ಜೈಲಲ್ಲಿ ಅವರು ಕಂಡಿದ್ದ ಖಿಲಾಫತ್ ಚಳವಳಿಯ ಹೋರಾಟಗಾರರು ಭಾರತದ ಬಗೆಗಿನ ಅವರ ದೃಷ್ಟಿಕೋನ ಬದಲಾಗೋ ಹಾಗೆ ಮಾಡಿದ್ರು. ಸಹಜವಾಗಿ ಸಾವರ್ಕರ್ ಹಿಂದೂಗಳ ಪರ ಸಹಾನುಭೂತಿಯನ್ನ ಬೆಳೆಸಿಕೊಂಡಿದ್ರು. ಜೈಲಿಂದ ಬಿಡುಗಡೆಯಾದ ನಂತರ ತಮ್ಮ ಪ್ರಖರ ಬರವಣಿಗೆಗಳ ಮೂಲಕ ದೇಶದ ಪ್ರತಿ ಮನೆಯಲ್ಲೂ ಒಬ್ಬೊಬ್ಬ ಹೋರಾಟಗಾರನನ್ನ ಸೃಷ್ಟಿಸೋ ಕಾರ್ಯ ಕೇಳಿದ್ರು ಸಾವರ್ಕರ್. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋ ಅವರ ಹಸ್ತಪ್ರತಿಯ ಪುಸ್ತಕಕ್ಕೆ ಭಾರತದಲ್ಲಿ ನಿಷೇಧ ಹೇರಲಾಯಿತು. ಆದರೆ ಫ್ರಾನ್ಸ್ನಲ್ಲಿ ಅದಕ್ಕೆ ಅಭೂತಪೂರ್ವ ಪ್ರತಿಕ್ರಿಯೆ ಸಿಕ್ತು. 1937ರಲ್ಲಿ ಮುಂಬೈಗೆ ಬಂದ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷರಾದರು. ಅವತ್ತಿಗೆ ಮೊಹಮ್ಮದ್ ಅಲಿ ಜಿನ್ನಾ ಹಾಗೂ ಮುಸ್ಲಿಂ ಲೀಗ್ನ ಕುತಂತ್ರಗಳ ವಿರುದ್ಧ ದೇಶವನ್ನ ಎಚ್ಚರಿಸುವ ಕೆಲಸ ಮಾಡಿದ್ದು ಸಾವರ್ಕರ್ ಅವರೇ. ಸಾವರ್ಕರ್ ಮಹಾತ್ಮ ಗಾಂಧಿ ಹಾಗೂ ಕಾಂಗ್ರೆಸ್ನ ಕಟು ಟೀಕಾಕಾರರಾಗಿದ್ದರು. ಗಾಂಧೀಜಿ ಅತಿಯಾದ ಮುಸ್ಲಿಂ ಓಲೈಕೆಗೆ ಬಿದ್ದಿದ್ದಾರೆ ಅನ್ನೋದು ಸಾವರ್ಕರ್ ಅವರ ಆರೋಪ. ಮಹಾತ್ಮ ಗಾಂಧೀಜಿಯನ್ನ ಹಿಪೋಕ್ರೆಟ್ ಅಂತ ಕರೆದರು ಸಾವರ್ಕರ್. 1942ರ ಕ್ವಿಟ್ ಇಂಡಿಯಾ ಚಳವಳಿಗೆ ಸಾವರ್ಕರ್ ಅವರ ವಿರೋಧ ಇತ್ತು.
ಎರಡನೇ ವಿಶ್ವ ಸಮರದಲ್ಲಿ ಹಿಂದೂಗಳು ಬ್ರಿಟಿಷ್ ಸೇನೆಯಲ್ಲಿ ಕೆಲಸ ಮಾಡುವ ಮೂಲಕ ಯುದ್ಧ ತಂತ್ರಗಳನ್ನು ಕಲಿಬೇಕು ಅಂತ ಸಾವರ್ಕರ್ ಕರೆ ಕೊಟ್ಟಿದ್ರು. ಮುಸ್ಲಿಂ ಲೀಗ್ ಬಗ್ಗೆ ವಿರೋಧ ಇದ್ರೂ ಕೂಡ ಸಿಂಧ್ ಹಾಗೂ ನಾರ್ತ್ ವೆಸ್ಟ್ ಫ್ರಂಟಿಯರ್ಗಳಲ್ಲಿ ಸಾವರ್ಕರ್ ಅವರ ಅಪ್ಪಣೆಯ ಮೇರೆಗೆ ಹಿಂದೂ ಮಹಾಸಭಾ ಮುಸ್ಲಿಂ ಲೀಗ್ ಜೊತೆ ಸಮ್ಮಿಶ್ರ ಸರ್ಕಾರವನ್ನು ರಚಿಸಿತ್ತು. ಬೆಂಗಾಲ್ನಲ್ಲಿ ಕೂಡ ಕೃಷಿಕ್ ಪಾರ್ಟಿಯ ಫಜಲ್ ಉಲ್ ಹಕ್ ಜೊತೆ ಹಿಂದೂ ಮಹಾಸಭಾ ಅಧಿಕಾರ ಹಂಚಿಕೊಳ್ತು. ಇದನ್ನ ಸಾವರ್ಕರ್ ರಾಜಕೀಯ ಅಧಿಕಾರದ ಮೂಲಕ ಹಿಂದೂಗಳ ಹಕ್ಕುಗಳನ್ನು ರಕ್ಷಿಸೋ ಪ್ರಯತ್ನ ಅಂತ ಭಾವಿಸಿದ್ರು. ಸಾವರ್ಕರ್ BR ಅಂಬೇಡ್ಕರ್ ಅವರ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿದ್ರು. ಇಸ್ರೇಲ್ ಸ್ವತಂತ್ರ ರಾಷ್ಟ್ರ ಅಂತ ಘೋಷಿಸಿಕೊಂಡಾಗ ಅದನ್ನು ಸ್ವಾಗತಿಸಿದ್ರು. ವಿಶ್ವಸಂಸ್ಥೆಯಲ್ಲಿ ಇಸ್ರೇಲ್ಗೆ ಸ್ವತಂತ್ರ ದೇಶದ ಮಾನ್ಯತೆ ಕೊಡುವುದರ ವಿರುದ್ಧ ನೆಹರು ಸರ್ಕಾರ ಮತ ಚಲಾಯಿಸಿದಾಗ ಅದನ್ನು ತೀವ್ರವಾಗಿ ಖಂಡಿಸಿದ್ದವರು ಸಾವರ್ಕರ್. ಅವತ್ತಿಗೆ ಸಾವರ್ಕರ್ ತಮ್ಮ ಪ್ರಬಲ ಪ್ರತಿಸ್ಪರ್ಧಿಯಾಗ್ತಾರೆ ಅಂತ ನೆಹರು ಹೆದರಿದ್ರ? ಗಾಡ್ ನೋಸ್. ಆದರೆ ಮಹಾತ್ಮ ಗಾಂಧೀಜಿ ಹತ್ಯೆಯಾದಾಗ ಆ ಪ್ರಕರಣದಲ್ಲಿ ನಾಥುರಾಮ್ ಗಾಡ್ಸೆ, ನಾರಾಯಣ ಆಪ್ಟೆ ಮುಂತಾದವರ ಜೊತೆಗೆ ಹಿಂದೂ ನಾಯಕ ಅಂತ ಗುರುತಿಸಿಕೊಂಡಿದ್ದ ವಿನಾಯಕ ದಾಮೋದರ ಸಾವರ್ಕರ್ ಅವರನ್ನ ನೆಹರು ಸರ್ಕಾರದ ಪೊಲೀಸರು ಕನಿಷ್ಠ ವಿವೇಚನೆ ಕೂಡ ಇಲ್ಲದೆ ಬಂಧಿಸಿ ಜೈಲಿಗಟ್ಟಿದ್ರು. ಯಾವ ಸ್ವಾತಂತ್ರ್ಯ ಪ್ರೇಮಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಕಾಲಾಪಾನಿ ಶಿಕ್ಷೆಯನ್ನ ಅನುಭವಿಸಿ ಬಂದಿದ್ನೋ, ಯಾವ ದೇಶಭಕ್ತ ತನ್ನ ಲೇಖನಗಳು ಹಾಗೂ ಕೃತಿಗಳ ಮೂಲಕ ಯುವಕರ ನರ ನಾಡಿಗಳಲ್ಲಿ ದೇಶ ಪ್ರೇಮದ ಕಿಚ್ಚು ಹಚ್ಚಿದ್ನೋ, ಅಂಥ ಮಹಾನ್ ದೇಶಪ್ರೇಮಿ ಅದೇ ಸ್ವತಂತ್ರ ಭಾರತದಲ್ಲಿ ಕೊಲೆ ಆರೋಪ ಹೊತ್ತು ಜೈಲು ಸೇರಬೇಕಾಯ್ತು. ಇದಕ್ಕಿಂತ ದುರಂತ ಮತ್ತಿನ್ನೇನಾದ್ರೂ ಇರೋದಕ್ಕೆ ಸಾಧ್ಯನಾ? ಗಾಂಧೀಜಿ ಹತ್ಯೆಯ ಆರೋಪ ಹೊತ್ತ ಸಾವರ್ಕರ್ ಮನೆ ಮೇಲೆ ಅವತ್ತಿನ ನೆಹರು ಸರ್ಕಾರದ ಅಭಿಮಾನಿಗಳು ಕಲ್ಲು ತೂರಾಟ ನಡೆಸಿದ್ರು. ಅದು ಈ ದೇಶದ ಜನ ಇಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರನೊಬ್ಬನಿಗೆ ಕೊಡಮಾಡಿದ ಗೌರವ. ಸಾವರ್ಕರ್ ಮತ್ತು ಅವರ ಹಿಂದೂ ಮಹಾಸಭಾ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಬೆಳಿಬಾರದು ಅನ್ನೋ ಮುಂದಾಲೋಚನೆ ಅವತ್ತಿನ ಕಾಂಗ್ರೆಸ್ ನಾಯಕರಿಗಿತ್ತ ಗೊತ್ತಿಲ್ಲ. ಆದರೆ ಗಾಂಧೀಜಿ ಹತ್ಯೆಯ ನಂತರ ಹಿಂದೂ ಮಹಾಸಭಾ, RSSನಂಥ ಸಂಘಟನೆಗಳ ಮೇಲೆ ಸರ್ಕಾರ ನಿಷೇಧ ಹೇರ್ತು. ಆದರೆ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲದೆ ಸರ್ವೋಚ್ಚ ನ್ಯಾಯಾಲಯ ಸಾವರ್ಕರ್ ಅವರನ್ನ ಆರೋಪ ಮುಕ್ತರನ್ನಾಗಿ ಬಿಡುಗಡೆ ಮಾಡಿತು. ಈ ಎಲ್ಲ ಘಟನೆಗಳಿಂದ ಸಾವರ್ಕರ್ ತೀವ್ರವಾಗಿ ನೊಂದಿದ್ರು. 1966ರಲ್ಲಿ ಅವರು ಅನಾರೋಗ್ಯಕ್ಕೀಡಾದರು. ಅದೇ ವರ್ಷ ಫೆಬ್ರವರಿ 1ನೇ ತಾರೀಕು ತಾವು ಸೇವಿಸುತ್ತಿದ್ದ ಆಹಾರ, ಔಷಧ ಹಾಗೂ ನೀರನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಆತ್ಮಾರ್ಪಣ ವ್ರತಾಚರಣೆಯನ್ನು ಶುರು ಮಾಡಿದರು. ಸಾಯುವ ಕೆಲವೇ ದಿನಗಳ ಮೊದಲು ಆತ್ಮಹತ್ಯಾ ನಹಿ ಆತ್ಮಾರ್ಪಣಂ ಅನ್ನೋ ಲೇಖನವನ್ನು ಬರೆದ ಸಾವರ್ಕರ್ಗೆ ಸಾವು ಸನ್ನಿಹಿತವಾಗಿತ್ತು. ಅವರ 83ನೇ ವಯಸ್ಸಲ್ಲಿ ಫೆಬ್ರವರಿ 26ನೇ ತಾರೀಕು ಸಾವರ್ಕರ್ ಇಹಲೋಕವನ್ನು ತ್ಯಜಿಸಿದರು. ಅದು ಇಡೀ ದೇಶವನ್ನ ಸೂತಕದ ಛಾಯೆಗೆ ತಳ್ಳಿದ ದಿನ. ಸಾವರ್ಕರ್ ಅವರ ಪಾರ್ಥಿವ ಶರೀರವನ್ನ ಸಾರ್ವಜನಿಕರ ದರ್ಶನಕ್ಕಿಟ್ಟಾಗ 2500 ಮಂದಿ ಸಮವಸ್ತ್ರಧಾರಿ ಸ್ವಯಂ ಸೇವಕರಿಂದ ಗೌರವ ಪಡೆದ ಏಕೈಕ ಸ್ವಾತಂತ್ರ್ಯ ಸೇನಾನಿ ವಿನಾಯಕ ದಾಮೋದರ ಸಾವರ್ಕರ್. ಇತಿಹಾಸಕಾರರಿಂದ ಸಮಕಾಲೀನ ರಾಜಕಾರಣಿಗಳಿಂದ ವಂಚನೆಗೊಳಗಾದವರು ಸಾವರ್ಕರ್. ಬ್ರಿಟಿಷರ ಮುಂದೆ ಕ್ಷಮಾದಾನದ ಅರ್ಜಿ ಸಲ್ಲಿಸಿದ್ರು ಅನ್ನೋ ಕಾರಣ ಇಟ್ಕೊಂಡು ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಲಾಗತ್ತೆ. ಅದನ್ನು ಕೇಳಿಸ್ಕೊಂಡಾಗ ಮನಸ್ಸು ಕಸಿವಿಸಿಕೊಳ್ಳುತ್ತೆ. ಸಾವರ್ಕರ್ ಬಿಡುಗಡೆಗೆ ಮಾಡಿದ ಪ್ರಯತ್ನ ಕೂಡ ಹೋರಾಟದ ಒಂದು ತಂತ್ರ ಅಂತ ನಾವು ಯಾಕೆ ಭಾವಿಸೋದಿಲ್ಲ? ಜೈಲಿಂದ ಬಿಡುಗಡೆಯಾದ ಅವರೇನು ಮನೇಲಿ ಸುಮ್ಮನೆ ಕೂತಿದ್ರಾ ಅಥವಾ ಬ್ರಿಟಿಷರ ಕಾರ್ಕುಣಿಕೆ ಮಾಡಿದ್ರಾ? ಅವರು ಕಾಲಾಪಾನಿ ಶಿಕ್ಷೆ ಅನುಭವಿಸ್ತಾ ಸೆಲ್ಯುಲರ್ ಜೈಲಲ್ಲಿ ಸತ್ತು ಹೋಗಿದ್ರೆ ಅದರಿಂದ ಕೆಲವರಿಗೆ ಸಂತೋಷ ಆಗ್ತಿತ್ತೇನೋ. ಆದರೆ ಈ ದೇಶಕ್ಕೆ ಅದರಿಂದ ಏನು ಲಾಭ ಆಗ್ತಿತ್ತು? ಅವರು ಹೊರಬಂದಿದ್ದರಿಂದಲೇ ಮುಸ್ಲಿಂ ಲೀಗ್ಗೆ ಪರ್ಯಾಯವಾಗಿ ಹಿಂದೂ ಮಹಾಸಭಾ ಹುಟ್ಟುಕೊಳ್ತು. ಸಾಕಷ್ಟು ಐತಿಹಾಸಿಕ ಕೃತಿಗಳ ರಚನೆ ಆಯಿತು. ಯುವಕರಿಗೆ ಸ್ಫೂರ್ತಿ ತುಂಬೋ ಕೆಲಸ ಆಯಿತು. ತೀವ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಈ ದೇಶದ ಬಹುಸಂಖ್ಯಾತ ಸಮುದಾಯಕ್ಕೆ ಸಂಘಟನೆಗೊಳ್ಳಬೇಕಾದ ಅನಿವಾರ್ಯತೆ ಏನು ಅನ್ನೋದು ಅರ್ಥವಾಯಿತು. ಇಷ್ಟೆಲ್ಲ ಆಗಿದ್ದು ಅವರು ಜೈಲಿಂದ ಹೊರಬಂದಿದ್ದಕ್ಕೆ ತಾನೆ. ಹೋರಾಟ ಮುಂದುವರಿಸೋದಿಕ್ಕೆ ಅವರು ವಂಚಕ ಬ್ರಿಟಿಷರ ಮುಂದೊಂದು ನಾಟಕ ಆಡಿದ್ರೆ ಅದರಲ್ಲಿ ತಪ್ಪೇನಿದೆ? ಅವರೇನು ನಿಮ್ಮ ಆಸ್ತಿ ಕಿತ್ಕೊಂಡ್ರ, ಅಧಿಕಾರಕ್ಕೆ ಆಸೆ ಪಟ್ರ, ಅವರ ವಂಶವಾಹಿನಿಯನ್ನು ತಂದು ಸಿಂಹಾಸನದ ಮೇಲೆ ಕೂಡಿಸ್ಬೇಕು ಅಂದ್ಕೊಂಡ್ರ? ಯಾಕೆ ಆ ಮಹಾನಾಯಕನ ಮೇಲೆ ಕೆಸರು ಚೆಲ್ಲೋ ಕೆಲಸ ಇವತ್ತಿಗೂ ನಡೀತಿದೆ? ಸಾವರ್ಕರ್ ಅವರನ್ನ ನಿಂದಿಸುವ ಮನಸ್ಸುಗಳಿಗೆ ಏನಾಗಿದೆ? ಘಳಿಗೆಯಲ್ಲಿ ಕ್ಷಣವೊಂದು ಕಳೆದು ಹೋದಂತೆ ಓ ಗೆಳೆಯ, ಒಮ್ಮೆ ಕಳೆದದ್ದು ಮತ್ತೆಂದೂ ಮಾರದಂತೆ. ಇದು ಸಾವರ್ಕರ್ ಅವರದ್ದೇ ಕವನದ ಸಾಲುಗಳ ಅನುವಾದ. ಭಾರತದ ಪಾಲಿಗೆ ಸಾವರ್ಕರ್ ಅನ್ನೋ ಮಹಾಚೇತನ ಮತ್ತೆಂದೂ ಮಾರದ, ಮತ್ತೆಂದೂ ಸಿಗದ